ನಿಮ್ಮಿಂದ ಸಾನೇ ಉಪಕಾರ ಆಯಿತು. ಗುರುತು ಪರಿಚಯ ಇಲ್ದಿರೋರು ಅಂತ ನಮ್ಮನ್ನು ಕೈ ಬಿಡದೆ ಕಾಪಾಡ್ತಾರೆ. ನಿಮ್ಮ ಋಣನ ಹೆಂಗ್ ತೀರಿಸೋದು ಅಂತ ಗೊತ್ತಾಯ್ತಾ ಇಲ್ಲ. ಅಷ್ಟು ದೊಡ್ಡ ಮಾತೆಲ್ಲ ಆಡಬೇಡಿ. ಮನುಷ್ಯ ಕೈಲ ಸಹಾಯ ಮಾಡಬೇಕು ಅಲ್ವಾ? ನಮ್ಮಮ್ಮ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ಲು, ಊಟ ಹಾಕಕ್ತಿಲ್ಲ ಅಂತಂದ್ರು ಊಟ ಹಾಕೋರ್ ಮನೆಯಾಗ ತೋರಿಸ್ಬೇಕು ಅಂತ. ತೂಕದ ಮಾತು. ಅದ್ಯಾವ ನಿಮ್ಮನ್ನ ಸಂದಕ್ಕಿಟ್ಟಿರ್ಲಿ, ನೀವು ಮಾಡಿರೋ ಉಪಕಾರಕ್ಕೆ ಹೆಂಗ್ ಪ್ರತಿ ತೋರ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ಸಹಾಯಕ್ಕೆ ಸಹಾಯನೇ ಮದ್ದು. ನಾನ್ ಮಾಡಿದ್ ನಿಮಗೆ ಸಹಾಯ ಅನ್ಸಿದ್ರೆ ಖುಷಿನೇ. ಅದನ್ನ ಅಳೆಯಕ್ ಹೋದ್ರೆ ಬೇಜಾರಾಗ್ತದೆ. ಅಯ್ಯೋ ಇಲ್ಲ ಇಲ್ಲ, ಬರೀ ಮಾತಿಗೆ ಉಳ್ದೆ ಆಟೆ. ಆದ್ರೂ ನಮ್ಮ ಊರಿಗೆ ಬಂದಾಗ ಹೀಗಾಗ್ಬಾರ್ದಿತ್ತು. ರಕ್ಷಣೆ ಮಾಡೋಕೆ ನೀವೇ ಇದ್ರಲ್ಲ. ಎಲ್ಲ ದೇವ್ರ ಕೃಪೆ. ಅಮ್ಮ, ನಾನು ನಿಮಗೊಂದು ಮಾತು ಹೇಳಿದ್ರೆ ಬೇಜಾರಾಗಲ್ಲ ತಾನೆ? ಅಯ್ಯಯ್ಯೋ, ಬೇಜಾರು ಯಾಕೆ? ಅದೇನು ಅಂತ ಹೇಳು. ಅಮ್ಮ, ನೀವೇ ನಿಮ್ಮ ಮನೇಲಿ ಯಜಮಾನಿಯಾಗಿ ಮನೆ ಕಾಯ್ತಿದ್ದೀರ ಅಲ್ವಾ? ಮನೆ ಚಿಂತೆ, ಮಕ್ಕಳ ಚಿಂತೆ, ನಿಮ್ ನಂಬ್ಕೊಂಡವ್ರ ಚಿಂತೆ ಕಮ್ಮಿ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಹೇಳಿ? ನಾನು ಹೇಳೋ ಮೊದಲು ಕಷ್ಟವಾದ್ರೂ ಈ ಕೆಲಸ ಮಾಡೋದ್ರಿಂದ ನಿಮ್ ಮನೆ ದುಷ್ಟರ ಕಣ್ಣಿಂದ ಸುರಕ್ಷಿತವಾಗಿರುತ್ತೆ. ಅದೇನು ಅಂತ ಹೇಳಿ, ಅದೇಟೆ ಕಷ್ಟ ಆದ್ರೂ ನಾನು ಮಾಡ್ತೀನಿ. ಅಮ್ಮ, ದೇವರತ್ತ ಸಂಕಲ್ಪ ಮಾಡ್ಕೊಂಡು 3 ದಿನ ಮೌನ ವ್ರತ ಮಾಡಿದ್ರೆ ನಿಮ್ ಮನೆಗೆ ತುಂಬಾ ಒಳ್ಳೇದಾಗುತ್ತೆ. ಹಾಗಂತ ನೀವು ಮಾಡ್ಲೇಬೇಕು ಅಂತ ಏನಿಲ್ಲ. ನಾನು ಮೌನ ವ್ರತ ಮಾಡ್ತೀನಿ. ನಮ್ಮ ಮನೆಗಿಂತ ದೊಡ್ಡದು ನಾನು ಬೇರೆ ಯಾವುದೂ ಇಲ್ಲ. ಇನ್ನೊಬ್ರನ್ನ ನಂಬೋದು ಬಿಟ್ಟಿಲ್ಲ. ಅದೇ ನಮಗ್ ದೊಡ್ಡ ಅಸ್ತ್ರ ಮಗ. ಆದ್ರೂ ಅವ್ರೆಲ್ರು ನಂಬೋ ಹಾಗೆ ನೀನ್ ಮಾತಾಡಿದ್ಯಾ ಅಂದ್ರೆ ನೀನ್ ನನ್ನ ಮಗನೇ ಬೇಸ್. ಅಮ್ಮ, ನಾನು ಆ ಥರ ಮಾತಾಡಿ ಅವ್ರನ್ನ ನಂಬಿಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ನೀನ್ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಮಗನೇ. ಇನ್ಮೇಲಿಂದ ನನ್ನ ಆಟ ಶುರು. ಈ ಸಿಂಗಾರಮ್ಮ ಇನ್ಮೇಲೆ ಬಂಗಾರಮ್ಮ ಆಗ್ತಾಳೆ. ಅವಳ ಸಾಮ್ರಾಜ್ಯನ ಇವಳು ದಕ್ಕಿಸ್ಕೊತಾಳೆ. ಏನಪ್ಪ, ನಾನು ಈ ವ್ರತ ಮಾಡ್ಬೋದೆ? ಯಾಕಪ್ಪಾಜಿ? ಇಲ್ಲಿ ಗಂಟ ನಮ್ಮ ಬಂಗಾರ ನಮ್ಮ ಮನೆಗೋಸ್ಕರ ಜೀವನ ಸವಸೋಳೆ. ನಾನು ಅವಳು ಕಸದಾಗೆ ಸ್ವಲ್ಪನೂ ಭಾಗಿಯಾಗಿಲ್ಲ. ಈಗ ನೀನು ಹೇಳ್ದಂಗೆ ಮನೆಗೆ ಒಳ್ಳೇದಾಗ್ಲಿ ಅಂತ ವ್ರತ ಮಾಡ್ತಾವಳೆ. ಅದ್ರಾಗೆ ಭಾಗಿಯಾಗೋಣ ಅಂತ. ಬೇಡ ಅನ್ಬೇಡ ಬಂಗಾರ, ಈಸ್ಟ್ ವರ್ಷದಾಗೆ ಒಂದು ಅವಕಾಶ ಸಿಕ್ಕೈತೆ. ಅದು ದೇವ್ರ ಕಾರಣೀಯ. ಕಣ್ ತುಂಬ್ಕೊಳ್ಳೋಷ್ಟು ಪ್ರೀತಿ ಮಾಡ್ತಿದ್ದೆ ಅವಳನ್ನ. ಈ ಬಂಗಾರಮ್ಮನ ಸ್ಥಾನ
ನಮ್ಮಮ್ಮ ಕೊಟ್ಟು ಭಿಕ್ಷೆ ಕೊಡೋ ಮುದಿಯ. ಯಾಕಲ್ಲಿ ಇವರ ನೋಡಿ ಆಶ್ಚರ್ಯ ಆಯ್ತಾ? ಹಾಗೇನಿಲ್ಲ, ಇವರಿಬ್ರು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಗಂಡ ಹೆಂಡತಿ ಅಂದ್ರೆ ಹೀಗೆ ಇರಬೇಕು. ಏನಪ್ಪ ಕಲಿ, ಈ ವ್ರತ ನಾನು ಮಾಡ್ಬೋದೇ? ಮಾವಯ್ಯ ಅವರೇ ಆಗ್ಲೇ ಹೇಳಿದ್ರಲ್ಲ ಮನೇಲಿರೋ ಹಿರಿಯರು ಮಾಡ್ಬೋದು ಅಂತ. ನಿಜಾನೇ, ಆದ್ರೆ ಅಪ್ಪಾಜಿ ಮಾತು ಕೇಳ್ತಾ ಇದ್ರೆ ಅವ್ರ ಮನಸ್ಸಲ್ಲಿ ಬೇರೆನೋ ಸಂಕಲ್ಪ ಮಾಡ್ಕೊಂಡಂಗಿದೆ. ಅದ್ರ ಮೇಲೆ ಗಂಡ ಹೆಂಡತಿ ಅಂದ್ರೆ ಅರ್ಧನಾರೀಶ್ವರ ಇದ್ದಂಗಲ್ವಾ? ನೀವಿಬ್ರು ವ್ರತ ಮಾಡಿದ್ರೆ ಯಾವ ಸಮಸ್ಯೆನೂ ಇಲ್ಲ, ಡಬಲ್ ಆಶೀರ್ವಾದ ಸಿಗುತ್ತೆ. ಓಹೋ, ಈ ಲೆವೆಲ್ಲ ಆಯ್ತು ಮಾಡೋ. ನೀನ್ ಮೌನ ವ್ರತ ಮಾಡಿದ್ರೆ ನಮ್ಮಮ್ಮಂಗೆ ದಾರಿ ಸಲೀಸು. ಅಪ್ಪಾಜಿ, ನೀವು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ದೇವ್ರ ದಾನ ಮಾಡಿ. ಅಮ್ಮ, ನೀವು ದೇವಸ್ಥಾನನ ಹನ್ನೊಂದು ಪ್ರದಕ್ಷಿಣೆ ಹಾಕಿ. ನಾನು ಅತ್ತೆ ಜೊತೆ ಹೋಗಿ ಬರ್ತೀನಿ. ಅಕ್ಕ, ಅಮ್ಮ ಬಂದ ಮೇಲೆ ನೀವಿಬ್ರು ದಂಪತಿ ಸಮೇತ ಸೇರಿ ಪ್ರದಕ್ಷಿಣೆ ಹಾಕಬೇಕು. ನಾನು ಅತ್ತೆ ಜೊತೆ ಈಗ ಯಾಕೆ ಹೋಗ್ಬಾರ್ದು? ಅತ್ತೆ ಮಾಡಿರೋ ಸತ್ಕರ್ಮದ ಹಾದಿಲಿ ಮಗ ಸೊಸೆ ನಡೀಬೇಕು ಅನ್ನೋದು ವಾಡಿಕೆ. ಸರಿ.